ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಗೋಧಿ ಕಡುಬು. ಸೊ ಗೋಧಿ ಹಿಟ್ಟಲ್ಲಿ ನಮ್ಮ ಕಡೆ ಎಲ್ಲ ಕಡುಬು ಅಂತ ಮಾಡ್ತೀವಿ. ಸೊ ತುಂಬ ಹೆಲ್ತಿ ರೆಸಿಪಿ ಇದು ಕೂಡ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಒಂದು 10-15 ಮಿನಿಟ್ಸ್ ಬಿಫೋರು ನಾನು ಈ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟಿದ್ದೆ. ಈ ಗೋಧಿ ಹಿಟ್ಟಲ್ಲಿ ಅಕ್ಕಿ, ಮೆಂತ್ಯ, ಉದ್ದಿನಬೇಳೆ, ಸೋಯಾಬೀನ್ ಕೂಡ ಮಿಕ್ಸ್ ಆಗಿದೆ. ಸೊ ಗೋಧಿನ ಮಿಷಿನಿಗೆ ಹಾಕ್ಸುವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿ ಹಾಕ್ಸಿರೋ ಅಂಥದ್ದು. ಸೊ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ನೆನ್ಕೊಳ್ಬೇಕು. ಸೊ ಇದನ್ನು ರೆಸ್ಟಿಗೆ ಬಿಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿ 1-1.5 ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೆ. ಸೊ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು 4-5 ಬೆಳ್ಳುಳ್ಳಿ, 1/4 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದಕ್ಕೆ ನೀರು ಹಾಕದೆ ರುಬ್ಕೋಬೇಕು. ಈ ಹಸಿ ತೆಂಗಿನಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ಈ ಥರ ಆಗುತ್ತೆ. ಸೊ ನೀರು ಹಾಕ್ದೇ ರುಬ್ಕೊಂಡ್ರೆ ಈ ತೆಂಗಿನಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಚಟ್ನಿ ರೆಡಿಯಾಗಿದೆ, ಕಡುಬು ಮಾಡೋಣ. ನಾನಿಲ್ಲಿ ಒಂದು ಸ್ಟೀಮರಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ಕೆಳಗಡೆ ನೀರು ಕಾಯಕ್ಕಿಟ್ಟು ಮೇಲೆ ಸ್ಟೀಮರ್ ಇಟ್ಟು ಇದನ್ನು ಮುಚ್ಚಿಬಿಟ್ಟಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಸೊ ಈ ಹಬೆ ಒಳಗಡೆ ನಾವು ಗೋಧಿ ಕಡುಬನ್ನು ಬೇಯಿಸ್ಕೋಬೇಕು. ಸೊ ಗೋಧಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಲಸಿಟ್ಟಿದ್ದಂಥ ಗೋಧಿ ಹಿಟ್ಟಿಂದ ಪೂರಿ ಶೇಪ್ಗೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಪೂರಿ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಈ ಥರ ಏನಾದರೂ ಒಂದು ಪಾಪಡ್ ಮೇಕರು ಅಥವಾ ನಿಮ್ಮ ಹತ್ರ ಏನಾದರೂ ರೋಟಿ ಮೇಕರ್ ಇದ್ದರೆ ಅದರಲ್ಲೂ ಕೂಡ ನಾವು ಇದನ್ನು ಇಟ್ಟು ಪ್ರೆಸ್ ಮಾಡ್ಕೋಬೋದು. ಸೊ ಬೇಗ ಆಗುತ್ತೆ. ಎರಡೂ ಕಡೆಗೂ ಒಂದು ಚಿಕ್ಕದಾಗಿ ಪೂರಿ ಶೇಪ್ಗೆ ಅಥವಾ ಪೂರಿ ಮಾಡೋ ಅಷ್ಟು ಸೈಜ್ಗೆ ಒಂದು ಉಂಡೆ ಮಾಡಿಕೊಂಡು ಇದಕ್ಕೆ 2 ಸೈಡು ಎಣ್ಣೆ ಹಚ್ಚಿ ಇದರಲ್ಲಿ ಪ್ರೆಸ್ ಮಾಡ್ಕೋಬೇಕು. ಸೊ ಪೂರಿ ಮೇಕರಲ್ಲಿ ಈ ಥರ ಮಾಡಿದ್ರೆ ಇಷ್ಟು ಪೂರಿ ಸೈಜ್ಗೆ ಬರುತ್ತೆ. ಸೊ ಈ ಥರ ಎಲ್ಲನೂ ಲಟ್ಟಿಸ್ಕೊಳ್ಳೋಣ. ಸೊ ಇವಾಗ ನೀರು ಕಾದಿದೆ. ಇಲ್ಲಿ ತೆಗೆದು ನಾನು ಈ ಸ್ಟೀಮರಲ್ಲಿ ಇದನ್ನು ಬೇಯಕ್ಕೆ ಹಾಕ್ತಾ ಇದ್ದೀನಿ. ನಾವು ಇದನ್ನು 1.5 to 2 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಸೊ ಈ ಹಬೇಲೆ ಇದು ಬೆಂದು ಹೋಗುತ್ತೆ. ಸೊ ನಾನಿಲ್ಲಿ 2 ಮಿನಿಟ್ಸಿಂದ ಕುಕ್ ಆಗಕ್ಕೆ ಬಿಟ್ಟಿದ್ದೆ. ಸೊ ಇದು ಇವಾಗ ಆಗಿದೆ. ಇದನ್ನು ತೆಗೆಯೋಣ. ನಾನಿಲ್ಲಿ ಮತ್ತೆ ಇನ್ನೂ 1 ರೌಂಡು ಬೇಯಕ್ಕೆ ಹಾಕ್ತಾ ಇದ್ದೀನಿ. ಕಡುಬು ಬೆಂದಮೇಲೆ ಈ ಥರ ಆಗುತ್ತೆ. ಸೊ ಇವಾಗ ಇದನ್ನು ಸರ್ವ್ ಮಾಡೋಣ. ಬಿಸಿ ಕಡುಬು ಜೊತೆ ಈ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.